ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬಾ ಚೆನ್ನಾಗಿದ್ದೀವಿ. ಇವತ್ತಿನ ವಿಡಿಯೋನ ಇಲ್ಲಿಂದ ಶುರು ಮಾಡ್ತಾ ಇದ್ದೀನಿ. ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ವಿಡಿಯೋನ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ, ಅವರು ನೋಡಿಬಿಟ್ಟು ನನ್ನ ವೀಡಿಯೋಸ್ಗೆ ಸಪೋರ್ಟ್ ಮಾಡಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ, ಲೈಕ್ ಮಾಡಿ ಹೋಗಿ ವಿಡಿಯೋ ನೋಡಿಬಿಟ್ಟು. ಈಗ ಎಲ್ಲಿಗೆ ಹೋಗ್ತಾ ಇದ್ದಾರೆ, ಜರ್ನಿ ವಿಡಿಯೋ ಇಟ್ರಲ್ಲ ಅಂತ ಅಂದ್ಕೊತಾ ಇರ್ಬೋದು. ಹೌದು, ತುಮಕೂರಿಗೆ ಹೋಗಿದ್ವಿ ನಾವು. ಹಾಗಾಗಿ ಅಲ್ಲಿ ವಿಡಿಯೋನ ಸ್ವಲ್ಪ ಶೇರ್ ಮಾಡ್ಕೊತಾ ಇದ್ದೀನಿ. ನನ್ನ ತಮ್ಮನ್ನ ಮೀಟ್ ಮಾಡಿಕೊಂಡು ಮತ್ತು ಒಂದು ಕೂಲರ್ ಶಾಪ್ಗೆ ಹೋಗಿದ್ದೆ. ಹಾಗೆ ಇಲ್ಲಿ ಯಾವುದು ಮೆಹಂದಿ ಹಾಕ್ಸಿದ್ದೀನಿ, ಅದೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವತ್ತಿನ ವಿಡಿಯೋ ತುಂಬ ಚೆನ್ನಾಗಿರುತ್ತೆ. ನಾನು ನನ್ನ ತಮ್ಮ ನಮ್ಮ ಮನೆಯವರು ಇಲ್ಲ ಜ್ಯೂಸ್ ಇದಕ್ಕೆ ಹೋಗ್ಬಿಟ್ಟು ಜ್ಯೂಸ್ ಕಾರ್ನರ್ಗೆ ಹೋಗಿ ಜ್ಯೂಸ್ ಕುಡ್ಕೊಂಡು ಐಸ್ ಕ್ರೀಮ್ ತಿಂದ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು ತುಂಬ ಚೆನ್ನಾಗಿತ್ತು ಮೆಹಂದಿ ಎಲ್ಲ ಹಾಕ್ಸಿದ್ದು. ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡ್ತಾ ಇರಿ. ಹಾಗೆ ಇನ್ನೇನು ಮಧುಗಿರಿ ಎಂಟ್ರಿ ಆದ್ವಿ ನೋಡಿ. ಇಲ್ಲಿ ತೋರಿಸ್ತಾ ಇರುವಂಥದ್ದು ನಾನು ಮಧುಗಿರಿ ಬೆಟ್ಟ, ಏಕಶಿಲಾ ಬೆಟ್ಟ ಅಂತಂದೇ ಹೆಸರಾಗಿರುವಂಥದ್ದು. ಸೊ ತುಂಬ ಚೆನ್ನಾಗಿರುತ್ತೆ ವ್ಯೂ ನೋಡೋದಕ್ಕೆ ದೂರದಿಂದ. ಅದಕ್ಕೆ ಸ್ವಲ್ಪ ಕವರ್ ಮಾಡಿದೆ. ನಾವು ಟೂ ವೀಲರಲ್ಲೆಲ್ಲ ಹೋಗೋದು, ಸ್ವಲ್ಪ ಏನಾದರೂ ಈ ಥರ ಕ್ಯಾಮ್ರಾ ಆ ಥರ ನಾವು ಹೆಲ್ಮೆಟ್ಗೆ ಆ ಥರ ಹಾಕೋದಾದರೆ ಆ ಥರ ಚೆನ್ನಾಗಿ ಕವರ್ ಆಗುತ್ತೆ. ನಾನು ಕೈಯಲ್ಲಿ ಇಟ್ಕೊಂಡು ಮೊಬೈಲ್ ಕವರ್ ಮಾಡ್ಬೇಕಂದ್ರೆ ಸ್ವಲ್ಪ ಭಯ ಅನ್ನಿಸ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಕವರ್ ಮಾಡ್ಕೊಂಡೆ ಅಷ್ಟೇ. ಇನ್ನೇನು ತುಮಕೂರಲ್ಲಿ ಸಿಗ್ನಲ್ ಹತ್ರ ವೆಯ್ಟ್ ಮಾಡ್ತಾ ಇದ್ವಿ, ಸಿಗ್ನಲ್ ಹಾಕಿದ್ರು. ಅದಕ್ಕೋಸ್ಕರ ಇನ್ನು ನೆಕ್ಸ್ಟ್ ಹೊರಟ್ವಿ ನೋಡಿ. ಫಸ್ಟು ಕೂಲರ್ ಶಾಪ್ಗೆ ಹೋಗ್ಬಿಟ್ಟು ನಾವು ಒಂದು ಸ್ವಲ್ಪ ವೀಡಿಯೋ ಕವರ್ ಮಾಡಿ ಆಮೇಲೆ ನನ್ನ ತಮ್ಮನ್ನ ಮೀಟ್ ಆಗೋಣ ಅಂತಂದು ಏಮ್ ಸ್ಕ್ವೇರ್ ಕಾರ್ಪೊರೇಷನ್ ಶೋರೂಮ್ಗೆ ಬಂದ್ವಿ. ಸೊ ಇದು ನಿಮಗೆ ಗೊತ್ತೇ ಇರುತ್ತೆ, ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿರ್ತೀರ ಹಳೆ ವೀಡಿಯೋದಲ್ಲಿ. ಹಾಗೆ ಕೂಲರ್ ಅಂದರೆ ಇದು ಅಂದರೆ ಆಫರಲ್ಲಿ ನಡೀತಾ ಇತ್ತು. ಹಾಗಾಗಿ ವಾಷಿಂಗ್ ಮಿಷನ್ನು ಮತ್ತು ಕೂಲರು ಎರಡೂ ನೋಡ್ಸೋಣ ಅಂತ ಬಂದೆ. ನಾನು ಡೀಟೇಲ್ಡಾಗಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ವೀಡಿಯೋನ. ಇವತ್ತು ನೋಡಿಲ್ಲ ಅಂದರೆ ಒಂದು ವೇಳೆ ಅಲ್ಲಿ ನೋಡಿ, ಸೊ ನಿಮಗೆ ಡೀಟೇಲಾಗಿ ಅಲ್ಲೂ ಇರುತ್ತೆ. ಹಾಗೆ ಇದ್ರ ಬಗ್ಗೆ ಮೇಯ್ನಾಗಿ ನಾನು ಹೇಳ್ತಾ ಹೋಗ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಅದು ಶೋರೂಮ್ ಮುಂದ್ಗಡೆ, ಇದು ಫುಲ್ ಬೈಪಾಸು. ತುಂಬ ಚೆನ್ನಾಗಿದೆ ವ್ಯೂ ನೋಡೋದಕ್ಕೆ ಅಂತಂದು. ಹಾಗೆ ನಮ್ಮ ಮನೆಯವ್ರು ನಿಂತ್ಕೊಂಡು ಸ್ವಲ್ಪ ಕ್ಯಾಮ್ರಾ ಸಪೋರ್ಟ್ ಮಾಡ್ತಾ ಇರಲಿಲ್ಲ, ಸ್ವಲ್ಪ ಹೊರಗಡೆ ಶೂಟ್ ಇತ್ತು. ಹಾಗಾಗಿ ಅದು ವಾಷಿಂಗ್ ಮಿಷಿನ್ ಎಲ್ಲ ನನ್ನ ಲೆಫ್ಟ್ ಸೈಡ್ ಹಿಂದೆ ಬ್ಯಾಕ್ ಸೈಡ್ ಇಟ್ಟಿದ್ದಾರೆ ನೋಡಿ, ಅಲ್ಲಿ ಶೂಟ್ ಇತ್ತು. ಕ್ಯಾಮ್ರಾ ಸಪೋರ್ಟ್ ಮಾಡ್ತಿರಲಿಲ್ಲ. ಅದಕ್ಕೆ ಯಾವ ಕಡೆ ಚೆನ್ನಾಗಿ ಕಾಣುತ್ತೆ, ಯಾವ ಕಡೆ ಕವರ್ ಆಗುತ್ತೆ ಅಂತ ಅವ್ರು ಟ್ರೈ ಮಾಡ್ತಾಯಿದ್ರು. ಹಾಗೆ ಅವ್ರು ನೋಡ್ಕೊಂಡು ನಾನಿನ್ನು ಒಳಗಡೆ ಕೂತ್ಕೊಳ್ಳೋದೇನಂತ ಹೊರಗಡೆ ಓಡಾಡ್ತಾ ಇದ್ದೀನಿ ನೋಡಿ. ಬಿಸಿಲಂತೂ ತುಂಬ ಇತ್ತು. ಹಾಗೆ ಸ್ವಲ್ಪ ಹೊತ್ತು ಆ ರೀತಿ ಮೋಡ ಎಲ್ಲ ಮುಚ್ಕೊತಾ ಇತ್ತಲ್ಲ, ಆವಾಗ ಚೆನ್ನಾಗಿತ್ತು ವೀಡಿಯೋಗೆ. ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ಎರಡು ಶೋರೂಮು ಅವ್ರದ್ದೇನೆ, ಅಕ್ಕಪಕ್ಕ ಇದೆ. ಇಲ್ಲಿ ನಿಂತ್ಕೊಂಡು ಸ್ವಲ್ಪ ಕ್ಯಾಮ್ರಾ ಸಪೋರ್ಟ್ ಮಾಡುತ್ತಾ ಇಲ್ವ ಅಂತ ಅವ್ರು ಮತ್ತೆ ಚೆಕ್ ಮಾಡ್ಕೊತಾ ಇದ್ರು. ಹಾಗೆ ನಾನು ವೇರ್ ಮಾಡಿರುವಂಥ ಟಾಪ್ ಡ್ರೆಸ್ ನೀವು ಕೇಳ್ತೀರಾ. ಚಳ್ಳಕೆರೆಯಿಂದ ನನಗೆ ನಯನ ಅವರು ಕಳಿಸ್ಕೊಟ್ಟಿದ್ದು. ನಾನು ಆಗಲೇ ಪ್ರೀವಿಯಸ್ ವೀಡಿಯೋಸಲ್ಲಿ ಇದನ್ನು ಶೇರ್ ಮಾಡ್ಕೊಂಡಿದ್ದೆ. ಯಾವುದೇ ಒಂದು ಡ್ರೆಸ್ ಆಗಲಿ ಬೇಗ ಡೈಲಿ ವೇರ್ಗೆ ಹಾಕ್ಕೊಳ್ಳಲ್ಲ ನಾನು. ಎಲ್ಲಾದರೂ ಹಿಂಗೆ ಹೋದರೆ ಬಂದರೆ ಹಾಕ್ಕೊತೀನಿ. ಈ ಟಾಪು ಸುಮ್ಮನೆ ತೋರಿಸ್ಬೇಕಾದ್ರೆ ನಮ್ಮ ಮನೆಯವ್ರು ಇದೇನಿದು ಬೇತಾಳ ಆಗಿದೆಯಾ ಹಾಕ್ಕೊಂಡು ಅಂತ ಅಂದರು. ಹಾಕ್ಕೊಂಡು ಆದಮೇಲೆ ಈ ಥರ ವೀಡಿಯೋದಲ್ಲಿ ಎಲ್ಲ ನೋಡಿದ್ಮೇಲೆ ಅವ್ರು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಟಾಪ್ ಅಂತಂದು ಹೇಳಿದ್ರು. ಸೊ ತುಂಬ ಖುಷಿ ಆಯಿತು. ನನಗೆ ನಾರ್ಮಲಿ ಡ್ರೆಸ್ಸಸ್ಗಿಂತಲೂ ನನಗೆ ಈ ಥರ ಫ್ಯಾನ್ಸಿ ಆಗಿರ್ಬೋದು ಇಲ್ಲ ವೆಸ್ಟರ್ನ್ ವೇರಲ್ಲಿ ನಂಗೆ ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಅಂದರೆ ನನಗೆ ಚೆನ್ನಾಗಿ ಕಾಣುತ್ತೆ ಆ ಥರ ಡ್ರೆಸ್ಸಸ್ಸು. ನಾನು ಅದಕ್ಕೋಸ್ಕರ ಜಾಸ್ತಿ ಸ್ವಲ್ಪ ಫ್ಯಾನ್ಸಿ ಸ್ಲೀವ್ ಆಗಿರ್ಬೋದು ಇಲ್ಲ ಟಾಪ್ಸ್ ಫ್ರಂಟ್ ನೆಕ್ಕು ಆ ಥರ ಸ್ವಲ್ಪ ಫ್ಯಾನ್ಸಿ ಆಗಿರೋವಂಥವು ಇಷ್ಟಪಡ್ತೀನಿ. ಆದರೆ ನಾನು ಜಾಸ್ತಿ ಬ್ರಾಡ್ ಆಗಿರೋವೆಲ್ಲ ಹಾಕಲ್ಲ. ಸೊ ಆದ್ರೂ ಈ ಡ್ರೆಸ್ಸಲ್ಲೇ ಸ್ವಲ್ಪ ಚೆನ್ನಾಗಿರೋವಂಥವು ಹಾಕ್ತಾ ಇರ್ತೀನಿ ಅಷ್ಟೇ. ಈಗ ನೋಡಿ, ಅದು ವಾಷಿಂಗ್ ಮಿಷನ್ದು ನಾನೆಲ್ಲ ಇನ್ಸ್ಟಾಗ್ರಾಮ್ಗೆಲ್ಲ ನೀಟಾಗಿ ತೊಗೊಂಡ್ವಿ ನಾವು. ಈಗ ಒಳಗಡೆ ಬಂದು ಸ್ವಲ್ಪ ಕೂಲರ್ದು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟೊಂದು ಕೂಲರು, ಯಾವುದೇ ಥರ ಫಂಕ್ಷನ್ಸಿಂದ ಹಿಡಿದು ಮನೆಯಿಂದ ಹಿಡಿದು ಚಿಕ್ಕ ಇದು ಏರ್ ಕೂಲರ್ಸ್ ಎಲ್ಲ ಸಿಗುತ್ತೆ. ಭಾಳ ಚೆನ್ನಾಗಿದೆ. ಹಾಗೆ ನಾವು ಒಂದೊಂದಾಗಿ ಆ ಥರ ನೋಡ್ತಾ ಹೋದರೆ ನಿಮ್ಗೆ ಯಾವ್ಯಾವ ಲೀಟ್ರ್ ಅಂದರೆ ಇಷ್ಟು ಲೀಟ್ರದ್ದು ಅಂತ ಇರುತ್ತಲ್ಲ, ಅದು ತಕ್ಕಂತೆ ನಿಮಗೆ ಅಮೌಂಟ್ ಅನ್ನೋದು ಇರುತ್ತೆ. ಸ್ಟಾರ್ಟಿಂಗ್ ಪ್ರೈಸ್ ಬಂದು 4,999 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ವಾಷಿಂಗ್ ಮಿಷನ್ನು ಅಷ್ಟೇ, ಸ್ಟಾರ್ಟಿಂಗ್ ಪ್ರೈಸ್ ಬಂದುಬಿಟ್ಟು 4,999 ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಬೇಕಂದರೆ ನನ್ನನ್ನು ಕೇಳ್ತಾ ಇರ್ತೀರಲ್ಲ, ಸ್ಟಾರ್ಟಿಂಗೇ ಅಷ್ಟಿದೆ ನೋಡಿ. ನಿಮ್ಗೆ ಬೇಕಂದರೆ ಅವರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ನೀವು ಕಾಲ್ ಮಾಡಿ ಅವ್ರನ್ನ ವಿಚಾರಿಸ್ಕೊಂಡ್ರೆ ಅವರು ನಿಮಗೆ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಇರುತ್ತೆ. ಡೋರ್ ಡೆಲಿವರಿ ಸಮೇತ ಫ್ರೀಯಾಗೆ ಮಾಡ್ತಾರೆ. ಸೊ ಎಕ್ಸ್ಟ್ರಾ ಅಮೌಂಟ್ ಎಲ್ಲ ಹಾಕಲ್ಲ. ಸೊ ಹಂಗಾಗಿ ನಿಮ್ಗೆ ಬೇಕಂದರೆ ಒಂದು ವೇಳೆ ನಾನು ಅವ್ರ ಕಾಂಟ್ಯಾಕ್ಟ್ ನಂಬರ್ನ ಕೊಡ್ತೀನಿ, ನೀವು ಪರ್ಚೇಸ್ ಮಾಡ್ಕೋಬೋದು. ಈಚೆ ಕಡೆ ಫುಲ್ ಬಿಸಿಲಿತ್ತು. ಹಾಗಾಗಿ ಒಳಗಡೆ ಬಂದಿದ ತಕ್ಷಣ ತಣ್ಣಗೆ ಗಾಳಿ ಬರ್ತಾಯಿತ್ತಲ್ಲ, ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡೆ ಗಾಳಿ ಮುಂದೆ. ಹಾಗೆ ಇದು ತೋರಿಸ್ತಾ ಇದ್ದೀನಲ್ಲ, ಸೊ ಈ ವಾಷಿಂಗ್ ಮಿಷನ್ ತುಂಬ ಚೆನ್ನಾಗಿತ್ತು. ಅಂದರೆ ಸ್ವಲ್ಪ ದೊಡ್ಡದಾಗಿ ಹೈಟಾಗೆ ಕಾಣಿಸ್ತಾ ಇದೆ. ಭಾಳ ಚೆನ್ನಾಗಿದೆ, ನೋಡ್ತಾ ಇರ್ಬೋದು ನೀವು ನೋಡಿ. ಆ ರೀತಿ ಬಟ್ಟೆಗಳೆಲ್ಲ ಚೆನ್ನಾಗಿ ಕ್ಲೀನ್ ಮಾಡಿ ಕೊಡುತ್ತೆ. ನಾನು ಲೈವಲ್ಲಿ ನೋಡಿದ್ನಲ್ಲ ಹೊರಗಡೆ. ಸೊ ಈ ರೀತಿ ಬಂದುಬಿಟ್ಟು ಈ ಶಾಪ್ದೆಲ್ಲ ವೀಡಿಯೋ ಎಲ್ಲ ಕವರ್ ಮಾಡಿದೆ. ಮಾಡೋ ಅಷ್ಟರಲ್ಲಿ ನನ್ನ ತಮ್ಮ ಆಗಲೇ ಕಾಲ್ ಮಾಡ್ತಾ ಇದ್ದ, ಸೊ ಎಲ್ಲಿದ್ದೀರಾ ಬನ್ನಿ ಬೇಗ ಅಂತಂದು. ಅವನಿಗೆ ಇವತ್ತು ಸಂಡೇ ಆಗಿರೋದ್ರಿಂದ ಅವನು ಆರಾಮಾಗೆ ಫ್ರೀಯಾಗಿ ಇದ್ದ. ಅದಕ್ಕೋಸ್ಕರ ಸರಿ ಬಿಡು ಅಂತಂದು ಮೀಟಾಗಿ ನನಗೆ ಸ್ವಲ್ಪ ಕರ್ಜಿಕಾಯಿ ಮಾಡಿದ್ವಲ್ಲ ನಾವು, ಸೊ ಅವನು ತಗೊಂಡೋಗಿ ಕೊಡೋಣ ಅಂತಂದು ಸ್ವಲ್ಪ ಬ್ಯಾಗಲ್ಲಿ ತಂದಿದ್ದೆ. ಚೆನ್ನಾಗಿರುತ್ತೆ, ತೋರಿಸ್ತೀನಿ ನಿಮಗೆ. ಆಮೇಲೆ ಅವ್ನು ಬಂದಿದ್ದ ತಕ್ಷಣ ಏನು ನಗು ಅವನಿಗೆ, ಸುಮ್ಮನೆ ನಮ್ಮ ಮನೆಯವ್ರನ್ನ ನೋಡಿಬಿಟ್ಟು. ಅವನು ಇಲ್ಲೇ ಜಾಬ್ ಮಾಡ್ತಿದ್ದಾನೆ ತುಮಕೂರಲ್ಲೇ. ಅವನು ಅಂದರೆ ಸ್ಟಡಿ ಮಾಡಿದ್ದೆಲ್ಲ ಇಲ್ಲೇ, ಓದಿದ್ದೆಲ್ಲ ಇಲ್ಲೇ ಅವನು.
ಅಂದರೆ 10th ನಮ್ಮೂರಲ್ಲಿ 10th ಮುಗಿದ್ಮೇಲೆ ಇನ್ನೆಲ್ಲ ಎಜುಕೇಷನ್ ಎಲ್ಲ ಇಲ್ಲೇ ಮಾಡಿದ್ದವನು. ಸೊ ಹಂಗಾಗಿ ಅವನಿಗೆ ತುಂಬ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ತುಮಕೂರು ಅನ್ನೋದು. ಹಾಗಾಗಿ ತೋರಿಸ್ತೀನಿ ನಿಮ್ಗೆ ಆಮೇಲೆ. ಈಗ ನೋಡ್ತಾ ಇರ್ಬೋದು ನೀವು, ಆ ಕಡೆ ಎಲ್ಲ ದೊಡ್ಡ ದೊಡ್ಡ ವಾಷಿಂಗ್ ಮಿಷಿನ್ಸ್ ಇದೆ, ಅಲ್ಲಿ ಡ್ರೈಯರು ಇದೆ, ಹಾಗೆ ದೊಡ್ಡ ದೊಡ್ಡ ಬೆಡ್ಶೀಟ್ ಎಲ್ಲ ನಾವು ತೊಳಿಬೋದು. ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ನೋಡಿ ನನ್ನ ತಮ್ಮನ ಹತ್ರ, ಶಾಪ್ದು ವಿಡಿಯೋ ಎಲ್ಲ ಮುಗಿಸ್ಬಿಟ್ಟು ಈಗ ನನ್ನ ತಮ್ಮನಿಗೆ ಒಂದು ಲೊಕೇಶನ್ ತೋರಿಸ್ತಾ ಇದ್ದೆ. ಈ ಲೊಕೇಶನ್ ನೋಡ ಎಲ್ಲಿ ಬರುತ್ತೆ ಏನೋ ಅಂತಂದು ಅವರು ಕಳಿಸಿದ್ರು ಲೊಕೇಶನ್ ಅನ್ನೋದು ನನಗೆ. ಅದಕ್ಕೆ ನನ್ನ ತಮ್ಮಗೆ ತೋರಿಸಿದ್ರೆ ನಮ್ಮ ಮನೆಯವ್ರ ಮಧ್ಯೆ ಮಾತಾಡ್ತಾ ಇದ್ರು. ಅದಕ್ಕೆ ನಾನು ನನ್ನ ತಮ್ಮ ನಮ್ಮ ಮನೆಯವ್ರನ್ನ ಇದು ಮಾಡ್ಕೊಂಡು ಮಾತಾಡ್ಕೊಂಡು ನಗ್ತಾ ಇದ್ವಿ. ಏನಾದರೂ ಒಂದು ಮಾತಾಡೋಕ್ಕಿಲ್ಲ ಮಧ್ಯೆ ಮಾತಾಡ್ತೀಯ ಅಂತಂದು ಹೇಳ್ತಾ ಇದ್ದೆ ನಮ್ಮ ಮನೆಯವರಿಗೆ. ಹಾಗೆ ಅವ್ರಿಗೆ ಕಾಲ್ ಮಾಡಿಬಿಟ್ಟು ಮತ್ತೆ ನಾವೆಲ್ಲ ಕೇಳಿದಾಗ ಅವರು ಮಾಲೂರು ದಿನ್ನೆ ಅಂತಂದು ಹೇಳಿದ್ರು. ಅದು ನನ್ನ ತಮ್ಮ ಹೇಳ್ತಾ ಇದ್ದ, ಈಗ ನಾವು ಹೋಗಿದ್ವಲ್ಲ ಏಮ್ಸ್ಕರ್ ಕಾರ್ಪೊರೇಷನ್ ಅದೇ ಸೈಡೇ ಬರುತ್ತೆ ಹೋಗು ಅಂತಂದು ಹೇಳ್ತಾ ಇದ್ದ. ಸರಿ ಏನಾದರೂ ತಿಂದ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಎಲ್ಲರೂ ಅಂತ ಅಂದರೆ ನನ್ನ ತಮ್ಮ ಇಲ್ಲ ಈಗ ತಾನೇ ಊಟ ಮಾಡ್ಕೊಂಡು ಬಂದೆ, ಸೊ ನೀನು ನಿಮ್ಮ ಮಾಮ ತಿನ್ನಿರೋದು ಬರ್ರಿ ಅಂತಂದು ಒಂದು ಹೋಟ್ಲ್ ಹತ್ರ ಹೋಗೋಣ ಅಂತ ಹೋದ್ವಿ. ಅಲ್ಲಿ ಎಲ್ಲೋಡಿದ್ರು ನಾನ್ ವೆಜ್ಜೇ ಇದೆ. ನನಗೆ ಈ ಬಿಸಿಲಲ್ಲಿ ಯಾಕೋ ನಾನ್ ವೆಜ್ ಇಷ್ಟ ಆಗಲಿಲ್ಲ. ಸೊ ಅದಕ್ಕೆ ಬೇಡ ಬಿಡು ಜ್ಯೂಸ್ ಒಂದು ಕುಡಿಯೋಣ, ಮಧ್ಯಾಹ್ನ ಬೇಡ ಊಟನೇ ಬೇಡ ಸಂಜೆ ಮಾಡ್ಕೊಳ್ಳೋದು ಡೈರೆಕ್ಟಾಗಿ ಅಂತ ಅಂದು ಈಗ ಜ್ಯೂಸ್ ಅಂಗಡಿ ಹತ್ರ ಕರ್ಕೊಂಡು ಬಂದೆ ನನ್ನ ತಮ್ಮ. ಸೊ ತಣ್ಣಗಿತ್ತು, ಭಾಳ ಚೆನ್ನಾಗಿತ್ತು ಇಲ್ಲಿ ಕುತ್ಕೊಳ್ಳೋಕ್ಕೆ. ಆ ಬಿಸಿಲಲ್ಲಿ ಓಡಾಡೋಡೆ ಸುಸ್ತಾಗಿತ್ತು ಒಂಥರ. ಹಾಗೆ ಇನ್ನೊಂದು ವಿಷಯ, ನಮ್ಮ ಮನೆಯವ್ರು ಎಲ್ಲೇ ಹೋಗಲಿ ಒಂದೇ ಥರ ಎಕ್ಸ್ಪ್ರೆಷನ್, ಒಂದೇ ಥರ ಇರ್ತಾರೆ. ಮತ್ತು ಚೇಂಜ್ ಅನ್ನೋದಾಗಲ್ಲ. ಅವ್ರ ಮುಖ ಆಗಿರ್ಬೋದು ಅವರಾಗಿರ್ಬೋದು ಒಂದೇ ಥರನೇ ಇರ್ತಾರೆ. ಒಂಥರ ಖುಷಿ ಬಂದ್ರೂ ಹಂಗೆ ಇರ್ತಾರೆ, ದುಃಖ ಆದ್ರೂ ಹಂಗೆ ಇರ್ತಾರೆ. ಕಂಡಿಡಿಯೋಕ್ಕೆ ಆಗಲ್ಲ ಬೇಗ ಅವ್ರನ್ನ. ನಾನು ನನ್ನ ತಮ್ಮ ಆಗಲ್ಲ. ಸೊ ಎಲ್ಲೇ ಆಗಿರ್ಬೋದು ಫ್ರೀಡಮಾಗಿ ಮಾತಾಡ್ತೀವಿ. ನನ್ನ ದೊಡ್ಡವನು ಅಷ್ಟೇ, ಇವನು ಅಷ್ಟೇ. ಸೊ ನಗದಾಗಿರ್ಬೋದು ನಾವು ಮಾತಾಡ್ಕೊಂಡು ತುಂಬ ಫ್ರೆಂಡ್ಲಿ ಆಗಿರ್ತೀವಿ. ನಮ್ಮ ಮನೆಯವ್ರು ಹಂಗಲ್ಲ, ಡಿಸೆಂಟಾಗಿ ಹಿಂಗೆ ನೋಡ್ತಾ ಇರ್ತಾರೆ. ಏನು ಹಂಗೆ ಮಾತಾಡ್ತೀರಾ ಅಂತಂದು ಹೇಳಿದ್ರು ಅಷ್ಟೇ. ಅಷ್ಟು ಬಿಟ್ಟರೆ ಏನೂ ಮಾತಾಡಲಿಲ್ಲ. ಸೊ ಹಾಗೆ ನಾನು ಇವನು ಅದು ಜ್ಯೂಸ್ ಎಲ್ಲ ಕುಡ್ದಾದ್ಮೇಲೆ ನಮ್ಮ ಮನೆಯವರು ಕುಡಿದ್ರು. ನನಗೆ ಐಸ್ ಕ್ರೀಮ್ ಇಷ್ಟ, ಎಲ್ಲೇ ಆಗಲಿ ನನಗೆ ಐಸ್ ಕ್ರೀಮ್ ಅಂದರೆ ತುಂಬ ಇಷ್ಟ. ನಮ್ಮ ಮನೆಯವ್ರು ಬೈತಾ ಇರ್ತಾರೆ ನನಗೆ, ಸ್ವಲ್ಪ ಈ ಕೋಲ್ಡ್ ಕಾಫಿ ಏನಾದರೂ ಆಗಿಬಿಟ್ರೆ ಬೇಗ ವಾಸಿ ಆಗಲ್ಲ, ಅದಕ್ಕೆ ಐಸ್ ಕ್ರೀಮ್ ಎಲ್ಲಾದರೂ ಕೊಡಿಸಲ್ಲ, ಕೋಲ್ಡ್ ಐಟಮ್ ಎಲ್ಲೂ ಕೊಡಿಸಲ್ಲ. ಏನಂದ್ರೆ ನನ್ನ ತಮ್ಮ ಇದ್ನಲ್ಲ, ಅದಕ್ಕೋಸ್ಕರ ಸರಿ ಆಯಿತು ತಿನ್ನಿರಿ ಕೊಡಿರಿ ಅಂತಂದೇಳಿ ಕೊಡಿಸಿದ್ದಷ್ಟೇ. ಅವನು ಹೆಸರು ಹೇಳ್ಬಿಟ್ಟು ನನ್ನ ತಮ್ಮಂದು ನಾನು ಚೆನ್ನಾಗಿ ತಿಂದ್ಬಿಟ್ಟೆ. ಅಂದರೆ ಒಂದೊಂದು ಐಸ್ ಕ್ರೀಮು ಜ್ಯೂಸ್ ಕುಡಿದ್ವಿ. ನಾನು ನನ್ನ ತಮ್ಮ ಸಪೋಟ ಜ್ಯೂಸ್ ತೊಗೊಂಡಿದ್ವಿ, ನಮ್ಮ ಮನೆಯವರು ಪೈನಾಪಲ್ ಜ್ಯೂಸ್ ತೊಗೊಂಡ್ರು. ಅವ್ರು ಹೊಸ್ದಾಗಿ ಏನೂ ಟ್ರೈ ಮಾಡಲ್ಲ, ಅವ್ರು ಯಾವ ರೀತಿ ಇರ್ತಾರೋ ಅದೇ ರೀತಿ ಅಷ್ಟೇ. ನನಗೆ ಸಪೋಟ ಜ್ಯೂಸ್ ಅಂದರೆ ತುಂಬ ಇಷ್ಟ. ಅದು ಹೊಸ್ದಾಗೆ ನಾನು ಕುಡ್ದಿದ್ದು, ತುಂಬ ಚೆನ್ನಾಗಿತ್ತು. ಅಂದರೆ ನಾನು ಒಂದು ಟೈಮ್ ಕುಡ್ದಿದ್ದೆ ಆಗ್ಲೇ, ಅದಕ್ಕೋಸ್ಕರ ಇನ್ನೇನು ಕುಡಿದು ಅಲ್ಲೆಲ್ಲ ಅಮೌಂಟ್ ಎಲ್ಲ ಕೊಟ್ಟು ಬಂದು ಹೊರಗಡೆ ಕುತ್ಕೊಂಡ್ವಿ. ಇಲ್ಲಿ ಯಾರಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ ಅಂದರೆ ನನ್ನ ತಮ್ಮನ ಇದು ಕಂಪ್ನಿಲಿ ಒಬ್ಬರು ವರ್ಕ್ ಮಾಡ್ತಾ ಇದ್ದಾರೆ ಹುಡುಗ. ಆ ಹುಡುಗ ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತಾನಂತೆ. ಹಾಗೆ ಅಕ್ಕ ಬರ್ತಿದ್ದಾರೆ, ನಾನು ಸ್ಟೋರಿಗೆ ಹಾಕಿದ್ದೆ ಇನ್ಸ್ಟಾದಲ್ಲಿ ಈ ರೀತಿ ತುಮಕೂರು ಬರ್ತಾ ಇದ್ದೀನಿ ಅಂತ. ನೋಡಿಬಿಟ್ಟು ಅಕ್ಕ ಬರ್ತಿದ್ದಾರೆ ನನ್ನ ಮೀಟ್ ಮಾಡಿಸೋದಕ್ಕೆ. ಸರಿ ಆಯಿತು ಅಂತ ಇಲ್ಲಿ ಫೋನ್ ಮಾಡಿ ಕೂತಿದ್ವಿ. ಅವನೇ ನೋಡ್ರಿ ಚಿಕ್ಕವನೇ ಇನ್ನೂ. ಅದಕ್ಕೆ ಅವ್ನು ಬಂದು ಫುಲ್ ಚೆನ್ನಾಗಿ ಮಾತಾಡ್ದ ನನ್ನ ಜೊತೆ. ನಾನು ತುಂಬ ಚೆನ್ನಾಗಿ ಮಾತಾಡಿದೆ. ಹಾಗೆ ಅವ್ರ ಜೊತೆ ಮಾತಾಡ್ಕೊಂಡು ಸರಿ ಅಂತಂದೇಳಿ ಬಾಯ್ ಹೇಳಿ ನಾವು ನಿನ್ನ ರೂಟ್ ಮ್ಯಾಪ್ ಹಾಕ್ಕೊಂಡು ನಾವು ಬಂದಿದ್ದೆ ಲೊಕೇಶನ್ಗೆ. ಈ ಲೊಕೇಶನ್ಗೆ ಬಂದುಬಿಟ್ಟು ಮೆಹಂದಿ ಆರ್ಟಿಸ್ಟ್, ಇವರು ಪ್ರೊಫೆಷ್ನಲ್ ಮೆಹಂದಿ ಆರ್ಟಿಸ್ಟು. ಕ್ಲಾಸಸ್ಸು ನಡೆಸ್ತಾ ಇರ್ತಾರೆ, ಆನ್ಲೈನ್ ಆಫ್ಲೈನಲ್ಲಿ ಕ್ಲಾಸಸ್ ಎಲ್ಲ ಕೊಡ್ತಾರಂತೆ. ಸೊ ಹಾಗೆ ಆರ್ಗ್ಯಾನಿಕ್ಕಾಗಿ ಇದು ಮೆಹಂದಿ ಸಮೇತ ಇವರೇ ರೆಡಿ ಮಾಡ್ತಾರೆ. ಇನ್ಸ್ಟೆಂಟಾಗಿ ಫುಲ್ಲು ರೆಡ್ಡಾಗಿ ಬಂತು ಕಲರು. ನಾನು ತೋರಿಸ್ತೀನಿ ಆಮೇಲೆ ಯಾವ ರೀತಿ ಬಂತು ಏನು ಅನ್ನೋದು. ಈಗ ಸದ್ಯಕ್ಕೆ ನನಗೆ 2 ಕೈಗೆ ಮೆಹಂದಿ ಹಾಕ್ತಾಯಿದ್ದಾರೆ. ನಾನು ಅಂದ್ಕೊತೀನಿ ಒಂದೊಂದು ಸಾರಿ ನನಗೆ ಮದುವೆಯಲ್ಲಿ ಈ ಥರ ಫೆಸಿಲಿಟಿ ಏನೂ ಇಲ್ಲ. ನಮ್ಮ ಮದುವೆ ಆಗಿದ್ದೇ ಒಂಥರ ವಿಚಿತ್ರವಾಗಿ. ಅದು ನನಗೆ ಮದುವೆ ಆದಮೇಲೆ ಇದು ಫೋಟೋಶೂಟ್ ಆಗಿರ್ಬೋದು, ಮೇಕಪ್ ಆಗಿರ್ಬೋದು, ಮೆಹಂದಿ ಆಗಿರ್ಬೋದು, ಮದುವೆ ಹೆಣ್ಣಿಗೆ ಯಾವ ರೀತಿ ಇದು ಮಾಡ್ತಾರೋ ಆ ಥರ ಆಫರ್ಸ್ ಎಲ್ಲ ನೋಡಿ. ಯಾವ ಟೈಮಲ್ಲಿ ಏನಾಗಬೇಕೋ ಅದೇ ಆಗಬೇಕು. ಸೊ ನನಗೆ ಆ ಟೈಮಲ್ಲಿ ಏನೂ ಸಿಕ್ಕಲಿಲ್ಲ, ಈ ಟೈಮಲ್ಲಿ ಪ್ರತಿಯೊಂದು ಸಿಗ್ತಾ ಇದೆ. ಹಾಗೆ ನನಗೆ ಒಂಥರ ಫೀಲ್ ಅನಿಸ್ತಾ ಇತ್ತು, 2 ಕೈಗೆ ಮೆಹಂದಿ ಹಾಕ್ಸ್ಕೊಂಡ್ರೆ ಒಂಥರ ಮದುವೆ ಹೆಣ್ಣಿನ ಥರ ಫೀಲ್ ಆಗ್ತಾ ಇತ್ತು. ಸೊ ನೋಡ್ತಾ ಇರ್ಬೋದು ನೀವು, 2 ತುಂಬ ಚೆನ್ನಾಗಿ ಹಾಕಿದ್ರು. ನನಗಂತೂ ಮೆಹಂದಿ ತುಂಬ ಇಷ್ಟ ಆಯಿತು. ಹಾಗೆ ಬೇಸಿಕ್ ಬಂದುಬಿಟ್ಟು 200ಇಂದ ಸ್ಟಾರ್ಟ್ ಆಗುತ್ತೆ, ಮತ್ತು ಬ್ರೈಡಲಲ್ಲಿ ನಿಮಗೆ 3000ಇಂದ ಏನೋ ಸ್ಟಾರ್ಟ್ ಆಗುತ್ತೆ. ಎಕ್ಸಾಕ್ಟಾಗಿ ಒಂದು ನಿಮಿಷ ಹೇಳ್ತೀನಿ ನಿಮಗೆ ಎಷ್ಟರಿಂದ ಎಷ್ಟಿಗೆ ಸ್ಟಾರ್ಟ್ ಆಗುತ್ತೆ ಅನ್ನೋದು. ಸೊ ತುಂಬ ಚೆನ್ನಾಗಿ ಆಗ್ತಾರೆ. ಆಲ್ ಓವರ್ ಕರ್ನಾಟಕ ಇವ್ರ ಸರ್ವಿಸ್ ಇರುತ್ತೆ. ನಿಮ್ಗೆ ಬೇಕಂದರೆ ಒಂದು ವೇಳೆ ಆರಾಮಾಗಿ ಇವ್ರನ್ನ ಬುಕ್ ಮಾಡ್ಕೋಬೋದು. ಯಾಕಂದರೆ ನಾನು ಅಲ್ಲಿ ಹಾಕ್ಸ್ಕೊಂಡಿದ್ದೀನಿ ರಿಯಲಾಗಿ, ನಾನು ಅಲ್ಲಿ ನೋಡಿಬಿಟ್ಟೆ ಹೇಳ್ತಾ ಇದ್ದೀನಿ, ಅದಕ್ಕೋಸ್ಕರ. ಮತ್ತು ನಾನು ಸುಮ್ಮನೆ ಹಿಂಗೆ ಹೇಳಿದ್ದಾರೆ ಹಿಂಗಿದ್ದಾರೆ ಅಂತ ನಾನು ಹೇಳ್ತಾ ಇಲ್ಲ. ಓಕೆ, ನಾನ್ ಬ್ರೈಡಲ್ ಪ್ರೈಸ್ ಬಂದುಬಿಟ್ಟು 250 ಇದೆ. ಬ್ರೈಡಲ್ ಪ್ರೈಸ್ ಬಂದುಬಿಟ್ಟು 3.5ಇಂದ ಸ್ಟಾರ್ಟ್ ಆಗುತ್ತೆ. ಸೊ ನಿಮ್ಗೆ ಯಾವುದೇ ಥರ ಪರವಾಗಿಲ್ಲ, ನಿಮ್ಗೆ ಯಾವುದೇ ಥರ ಬೇಕಂತ ನೀವೇ ತೋರಿಸಿದ್ರು ಅದೇ ರೀತಿ ಮಾಡಿಕೊಡ್ತಾರೆ ಮೆಹಂದಿಯಲ್ಲಿ. ಸೊ ತುಂಬ ಚೆನ್ನಾಗಿರುತ್ತಲ್ಲ. ನನಗಂತೂ ಈ ಥರ ಒಂದು ಫಂಕ್ಷನ್ಸಲ್ಲಿ ಈ ರೀತಿ ಹಾಕ್ಕೋಬೇಕಂದ್ರೆ ತುಂಬ ಇಷ್ಟ ಆಗುತ್ತೆ. ಇವರು ತುಮಕೂರಿನವರೇ ಆಗಿರ್ತಾರೆ, ಬುಕ್ ಮಾಡ್ಕೋಬೋದು ನಿಮಗೆ. ಹಾಗೆ ನನ್ನ ಕಡೆಯಿಂದ ನೀವೇನಾದರೂ ಬುಕ್ ಮಾಡ್ಕೊಂಡ್ರೆ 10% ಆಫರು ಕೊಡ್ತಾರೆ. ಹೇಳಿದ್ನಲ್ಲ 10 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ ಇವರಿಗೆ. ಏನು ನೆನ್ನೆ ಮೊನ್ನೆ ಅವರಲ್ಲ, 10 ಇಯರ್ಸಿಂದ ಇವರು ಎಕ್ಸ್ಪೀರಿಯನ್ಸ್ ಅಂದರೆ ಮಾಡಿರೋದು ಇದರಲ್ಲಿ. ಚೆನ್ನಾಗೇ ಆಗ್ತಾರೆ, ನಿಮಗೂ ಗೊತ್ತಾಗಿರುತ್ತೆ ಅಲ್ಲಿ ಫಿನಿಶಿಂಗ್ ಎಲ್ಲ ನೋಡಿಬಿಟ್ಟು ನನ್ನ ಹ್ಯಾಂಡ್ ಮೇಲೆ ಯಾವ ರೀತಿ ಆಗ್ತಾಯಿದ್ದಾರೆ ಅಂತಂದು. ಅದು 45 ಡೇಸಸ್ ಇರುತ್ತೆ ಕೋರ್ಸ್ ಅನ್ನೋದು, ಬೇಸಿಕ್ ಟು ಬ್ರೈಡಲ್ ಕೋರ್ಸು.
ಮೋರ್ ಡೀಟೇಲ್ಸ್ಗೆ ನಾನು ಬೇಕಾದರೆ ನಿಮ್ಗೆ ಇದು ಬೇಕಂದರೆ ಕೇಳಿ, ನಾನು ಈಗಲೇ ಸ್ಕ್ರೀನ್ ಮೇಲೆ ಕೊಡಲ್ಲ. ಬೇಕಂದರೆ ಒಂದು ವೇಳೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಅವ್ರಿಗೆ ಅವ್ರ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ಕೊಡ್ತೀನಿ. ಆಗ ನೀವು ಕನ್ಸಲ್ಟ್ ಮಾಡಿ ಅವ್ರ ಜೊತೆ ಮಾತಾಡಿ, ನಿಮಗೂ ಇನ್ನೂ ತಿಳಿದೇ ಇರೋದೆಲ್ಲ ತಿಳ್ಕೊಂಡು ಬೇಕಾದರೆ ನೀವು ಕಲಿಬೋದು. ಇಲ್ಲ ಫಂಕ್ಷನ್ಸ್ಗೆ ಈ ಥರ ಎಲ್ಲ ನಮಗೆ ಬೇಕು, ಮದುವೆ ಫಂಕ್ಷನ್ಗೆ, ಗೃಹ ಪ್ರವೇಶಕ್ಕೆ, ಏನಕ್ಕಾದ್ರೂ ಆಗಲಿ. ಈಗ ಒಂದು ಹೆಣ್ಮಕ್ಳು ಒಂದು ಫಂಕ್ಷನ್ ಮಾಡ್ಕೊತಾರೆ ಮನೆಯಲ್ಲಿ ಅಂದರೆ ಈ ರೀತಿ ಒಂದು ಹಬ್ಬದ ವಾತಾವರಣ ತುಂಬಿರಬೇಕಂದ್ರೆ ಮೆಹಂದಿ ಆಗಿರ್ಬೋದು, ಸೊ ಈ ಥರ ಮೇಕಪ್ ಆಗಿರ್ಬೋದು, ಒಳ್ಳೊಳ್ಳೆ ಸೀರೆಗಳು ಈ ಥರ ಇರಲೇಬೇಕಾಗುತ್ತೆ ಈ ಜನ್ರೇಷನಲ್ಲಿ. ಅದಕ್ಕೋಸ್ಕರ ಮೆಹಂದಿ ನಿಮ್ಗೆ ಏನಾದರೂ ಬೇಕಾಗಿದೆ ಫಂಕ್ಷನ್ಸ್ಗೆ, ಇವ್ರನ್ನ ಕನ್ಸಲ್ಟ್ ಮಾಡಿ. ನಿಜವಾಗ್ಲೂ ಆರಾಮಾಗೆ ಒಂದು ಕಡಿಮೆ ಕಾಸ್ಟಲ್ಲೇ ನಿಮಗೆ ಹೇಳಿದ್ನಲ್ಲ, ಸ್ಟಾರ್ಟಿಂಗ್ ಪ್ರೈಸ್ ಬಂದು 200 ಸ್ಟಾರ್ಟ್ ಆಗುತ್ತೆ. ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೋಬೋದು ನೋಡಿ. ಸೊ ಈ ರೀತಿ ಇತ್ತು, ಭಾಳ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ, ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಇವ್ರು ಮೆಹಂದಿ ಹಾಕಿದ್ದು. ಸೊ ಫೈನಲ್ ಲುಕ್ ಈ ರೀತಿ ಇದೆ. ಸೊ ಇಲ್ಲಿಂದ ಈಗ ತೋರಿಸ್ತಾ ಇದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ. ನಾನು ಅದು ಸ್ವಲ್ಪ ಕಾಲು ಫ್ರ್ಯಾಕ್ಚರ್ ಆಗಿರೋದ್ರಿಂದ ನಾನು ಚಾಚ್ಕೊಂಡೆ ಕೂತಿದ್ದೀನಿ, ಕಾಲು ಮಡಚಿದ್ರೆ ನೋವು ಬರುತ್ತೆ. ಸೊ ಫೈನಲ್ ಇದನ್ನೆಲ್ಲ ತೊಳೆದಾದ್ಮೇಲೆ ತೋರಿಸ್ತೀನಿ. ಇನ್ಸ್ಟೆಂಟಾಗಿ ಫುಲ್ ರೆಡ್ಡಾಗಿ ಬರುತ್ತೆ. ಸೊ ನಿಮಗೆ ಟೈಮ್ ಇಲ್ಲ ಅಂದರೆ ಆವಾಗಲೇ 1 ಅವರ್ 2 ಅವರ್ಗೆ ಈ ರೀತಿ ಕಲರ್ ಬರುತ್ತೆ, ನೋಡ್ತಾ ಇರ್ಬೋದು. ಸೊ ನೋಡಿ ತೋರಿಸ್ತಾ ಇದ್ದೀನಿ, ಎಷ್ಟು ಚೆನ್ನಾಗಿದೆ. ಫೋಟೋಶೂಟ್ಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಸೊ ಈ ರೀತಿ ಇತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ನಾಳೆ ಒಂದು ಒಳ್ಳೆ ವ್ಲಾಗ್ ಮುಖಾಂತರ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.